ಇನ್ನೊಂದು 10 ಡೇಸಲ್ಲಿ KCET 2025 ಇರೋದು ಎಲ್ಲೋ ಒಂದ್ ಕಡೆ ಭಯ ಆಗ್ತಿದ್ಯಾ? ತಲೆ ಕೆಡ್ಸ್ಕೊಬೇಡಿ. ಈ ಭಯ ಬರೀ ನಿಮ್ಗಷ್ಟೇ ಇಲ್ಲ, ಎಲ್ಲರಿಗೂ ಇರುತ್ತೆ. ಇನ್‌ಫ್ಯಾಕ್ಟ್ ನನಗೂ ಕೂಡ ಲಾಸ್ಟ್ 10 ಡೇಸ್ ಇರುವಾಗ ಏನಾಗುತ್ತೋ ಮುಂದೆ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಅನ್‌ಕ್ಲಿಯರ್ ಇರೋದ್ರಿಂದ ಸ್ವಲ್ಪ ಆಬ್ವಿಯಸ್ಲಿ ಭಯ ಇದ್ದೇ ಇರುತ್ತೆ. ಆ್ಯಂಡ್ ವಾಟ್ ಐ ಪರ್ಸೀವ್ ಅಬೌಟ್ ದಿಸ್ ಫಿಯರ್ ಇಸ್, ನಾನೇನ್ ಹೇಳ್ತೀನಿ ಅಂತ ಅಂದ್ರೆ ಈ ಭಯ ಸ್ವಲ್ಪ ಇರ್ಬೇಕು ಅಂತ ಹೇಳ್ತೀನಿ. ಯಾಕಂದ್ರೆ ಸ್ವಲ್ಪ ಭಯ ಇದ್ರೆ ಅಟ್‌ಲೀಸ್ಟ್ ನಾವು ಓದುವಾಗ ಸ್ವಲ್ಪ ಸೀರಿಯಸ್‌ನೆಸ್ ತಗೋತೀವಿ. ಬಟ್ ಏನಾಗ್ಬಿಡುತ್ತೆ ಅಂದ್ರೆ ಆಸ್ ಯುವರ್ ಎಕ್ಸಾಮ್ ಕಮ್ಸ್ ವೆರಿ ಮಚ್ ನಿಯರ್, ಅಂದ್ರೆ ನಾವು ಎಕ್ಸಾಮ್‌ಗೆ ಹತ್ರ ಆಗ್ತಾ ಈ ಭಯ ಬಿಲ್ಡ್ ಆಗಿ ಒಂದ್ ಪಾಯಿಂಟಲ್ಲಿ ತುಂಬಾನೇ ಜಾಸ್ತಿ ಆಗ್ಬಿಡುತ್ತೆ. ಅವಾಗ ನಮ್ಮ ಪ್ರಿಪರೇಷನ್ ಮೇಲೆ ಕಾನ್ಸಂಟ್ರೇಟ್ ಕೂಡ ಮಾಡಕ್ಕಾಗದೇ ಇರೋಷ್ಟು ಭಯ ಆಗ್ಬಿಡುತ್ತೆ. ಆ ಥರ ಮಾಡ್ಕೋಬೇಡಿ. ಒನ್ ಥಿಂಗ್ ವಾಟ್ ಐ ವುಡ್ ಸಜೆಸ್ಟ್ ಈಸ್ ಟು ಕೀಪ್ ಯುವರ್‌ಸೆಲ್ಫ್ ಸೋ ಬಿಸಿ ದಟ್ ನೀವು ಈ ಥರ ಇದ್ರ ಬಗ್ಗೆ ಯೋಚನೆ ಮಾಡೋಕ್ಕೂ ಕೂಡ ನಿಮಗೆ ಟೈಮ್ ಇರಬಾರ್ದು. ಅಷ್ಟು ನೀವು ಬಿಸಿ ಇಟ್ಕೊಬಿಟ್ರೆ ನೀವು ಅದ್ರ ಬಗ್ಗೆ ಯೋಚನೆ ಮಾಡಲ್ಲ. ಆ್ಯಂಡ್ ಇದಕ್ಕೆ ನೀವೇನು ಮಾಡ್ಬೋದು ಅಂತ ಅಂದರೆ, ಬೆಳಗ್ಗೆಯಿಂದನೇ ನಿಮ್ಮ ಟೈಮ್ ಟೇಬಲ್‌ನ ಯಾವ ಥರ ಫ್ರೇಮ್ ಮಾಡ್ಕೊಳ್ಳಿ ಅಂದರೆ, ನಾನು ಎಲ್ಲ ಟೈಮುನು ನಾನು KCET 2025 ಕಡೆ ವರ್ಕ್ ಮಾಡ್ತಿರಬೇಕು. ಓಕೆ, ಯಾವ ಟೈಮಲ್ಲಿ ಭಯ ಆಗುತ್ತೆ ಗೊತ್ತಾ? ಓಕೆ, ನೀವು ಸುಮ್ಮನೆ ಕೂತ್ಕೊಂಡು ಏನೋ ರೀಲ್ಸ್ ನೋಡ್ತಾ ಇದ್ದೀರಾ ಅಂದಾಗ ಅವಾಗ ಭಯ ಆಗ್ತಾ ಇರುತ್ತೆ. ಓಕೆ, ನಾನೇನೋ ಬೇರೆ ಮಾಡ್ತಿದ್ದೀನಿ, ಓದ್ತಿಲ್ಲ ಅಂತ ಭಯ ಆಗ್ತಿರುತ್ತೆ. ಬಟ್ ಅದೇ ಸುಮ್ಮನೆ ಬುಕ್ ಹಿಡ್ಕೊಂಡು ಕೂತ್ಕೊಳ್ಳಿ. ನೀವೇನೋ ಅಷ್ಟೊಂದು ಸರಿಯಾಗಿ ಓದ್ತಿಲ್ಲ ಅಂತ ಅಂದ್ರೂ ಅಟ್ಲೀಸ್ಟ್ ಏನೋ ಒಂದು ಎಫರ್ಟ್ ಹಾಕ್ತಿದ್ದೀನಿ ಅನ್ನೋ ನಿಮ್ಗೆ ಆ ನಂಬಿಕೆಯಲ್ಲಿ ನಿಮಗೆ ಆ ಭಯ ಬರಲ್ಲ. ಸೊ ಇದೊಂದು ಮಾಡ್ಕೋಬೋದು. ಇನ್ನೊಂದು ವಿಷಯ ಏನಂದರೆ, ನಿಮಗೆ ಐ ಬೀನ್ ಟೆಲ್ಲಿಂಗ್ ದಿಸ್ ಫ್ರಮ್ ಮೈ ಲಾಸ್ಟ್ 4 to 5 ವಿಡಿಯೋಸ್. KCET ಎಕ್ಸಾಮ್ ಇಲ್ಲಿವರೆಗೂ ನೀವು ತೊಗೊಂಡಿರೋ ಎಲ್ಲ ಮಾಕ್ ಟೆಸ್ಟ್‌ಗಿಂತ ಈಸಿ ಇರುತ್ತೆ. ಸುಮ್ಮನೆ ನಿಮಗೆ ಕಂಫರ್ಟ್ ಮಾಡಬೇಕು ಅಂತ ಹೇಳ್ತಿಲ್ಲ. ಇದಕ್ಕೆ ನಾನು ಒಂದು ನಿಮ್ಗೇನು ರೆಕಮೆಂಡ್ ಮಾಡ್ತೀನಿ ಅಂತ ಅಂದರೆ, ಲಾಸ್ಟ್ ಇಯರ್ ಪೇಪರ್ ಏನಿದೆ ಆ ಪೇಪರ್‌ನ ತಗೊಂಡು ಎಕ್ಸಾಕ್ಟ್ ಲಾಸ್ಟ್ ಇಯರ್ ಪೇಪರ್‌ನೇ ತಗೊಂಡು ನೋಡಿ. ನೀವು ಇಲ್ಲಿವರೆಗೂ ಏನಾದರೂ ಮಾಕ್ ಟೆಸ್ಟ್ ತಗೊಂಡಿದ್ರೆ ಅಥವಾ ಯಾವ್ದಾದ್ರು PYQ ಸಾಲ್ವ್ ಮಾಡಿದ್ರೆ ಅದಕ್ಕಿಂತ ಲಾಸ್ಟ್ ಇಯರ್‌ದು ಕ್ವೆಷನ್ಸ್ ಏನು ಕೇಳಿದ್ದಾರೆ ಆ್ಯಕ್ಚುಯಲ್ CETಲಿ ಅದು ಈಸಿ ಇದೆ. ಆ್ಯಂಡ್ ಅದು ನೋಡಿದ್ರೆ ನಿಮಗೆ ಕಾನ್ಫಿಡೆನ್ಸ್ ಬರುತ್ತೆ ದಟ್ ನಾನು ಏನೋ ಮಾಡ್ಬೋದು, ಪರವಾಗಿಲ್ಲ ಈಸಿಯಾಗಿ ಕೇಳ್ತಿದ್ದಾರೆ ಅಂತ. ಸೊ ನನ್ನ ಮಾತಿನ ಮೇಲೆ ಇವಾಗ ನಂಬಿಕೆ ಬರಲಿಲ್ಲ ಅಂದ್ರೂ ಅದನ್ನ ನೋಡಿದಾಗ ನಿಮಗೆ ಆಬ್ವಿಯಸ್ಲಿ ನಂಬಿಕೆ ಬಂದ್ಬಿಡುತ್ತೆ ದಟ್ KCET ಎಕ್ಸಾಮ್ ವಿಲ್ ಬಿ ಈಸಿಯರ್ ದೆನ್ ಆಲ್ ದ ಮಾಕ್ ಟೆಸ್ಟ್ ವಿಚ್ ಯು ಆರ್ ಗಿವನ್. So make a note of it. So make sure that you are going through the last year's paper in order to get that additional. ಇಷ್ಟೇ ಗೈಸ್, ತುಂಬ ಜನ ಭಯ ಆಗ್ತಿದೆ ಅಂತಿದ್ರಿ, ಅದಕ್ಕೋಸ್ಕರ ಈ ವಿಡಿಯೋನ ಅಪ್ಲೋಡ್ ಮಾಡಿದೆ. ಈ ಥರ ಏನಾದರೂ ವಿಷಯಗಳಿತ್ತು ಅಂತ ನಾನು ಇನ್ಸ್ಟೆಂಟಾಗಿ ವೀಡಿಯೋಸ್ ಅಪ್ಲೋಡ್ ಮಾಡ್ತಿರ್ತೀನಿ. ಸೊ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಮುಂದೆ ಈ ಚಾನಲಲ್ಲಿ KCET ಟೈಮ್ ಮ್ಯಾನೇಜ್ಮೆಂಟ್, ಎಕ್ಸಾಮ್ ಡೇ ದಿನ ಹೆಂಗೆ ಟೈಮ್ ಮ್ಯಾನೇಜ್ ಮಾಡೋದು ಅನ್ನೋದ್ರ ಬಗ್ಗೆ ಎಲ್ಲ ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ಸೊ ನೀವು ಮಿಸ್ ಮಾಡ್ಕೊಳ್ದೆ ಆದಷ್ಟು ಬೇಗ ನೋಡಬೇಕು ಅಂದರೆ ಇವಾಗಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ಇನ್ನೂ ಇಂಪಾರ್ಟೆಂಟ್ ಅಪ್ಡೇಟ್ಸ್ ನೀವು ಡೈರೆಕ್ಟಾಗಿ ನನ್ನ ಜೊತೆ ಟಚ್ಚಲ್ಲಿ ಇರಬೇಕು ಅಂದರೆ ನಮ್ಮ ಟೆಲಿಗ್ರಾಮ್ ಕಮ್ಯುನಿಟಿಗೆ ಜಾಯ್ನ್ ಆಗಿ. ನಾನು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಥ್ಯಾಂಕ್ ಯು ಗೈಸ್. ಓದ್ಕೊಳ್ಳಿ. ಆಲ್ ದ ವೆರಿ ಬೆಸ್ಟ್. ಬೈ.